ಎಲ್ಲರೂ ನಮಸ್ಕಾರ. ನೋಡಿದ್ರೆ ಆಕಾಶ್ ಯೂಟ್ಯೂಬ್ ಇವತ್ತಿನ ಕ್ಲಾಸಲ್ಲಿ B5ನೇ ಸೆಮಿಸ್ಟರ್ಲಿ ಬರ್ತಕ್ಕಂತಹ ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ DSC 11 ಕರ್ನಾಟಕ ಸರ್ಕಾರ ಹಾಗೂ ರಾಜಕೀಯ ಅಂತಕ್ಕಂಥದ್ದು. ಈ ಒಂದು ಏನಪ್ಪ ಅಂತಂದ್ರೆ ಇದರಲ್ಲಿ 10 ಮತ್ತು 15 ಅಂಕದ ಫಿಕ್ಸ್ ಕ್ವಶನ್ಸ್, ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್ಗಳು ಯಾವ ರೀತಿಯಾದಂಥ ಬರ್ಬೋದು, ಅಂದರೆ ಯಾವ ರೀತಿ ಬಂದ ಬಳಿಕ ಯಾವ ರೀತಿ ಬರಿಬೇಕು ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ. ಇಲ್ಲೇನಪ್ಪ ಅಂತಂದ್ರೆ ಮೊದಲನೇ ಪ್ರಶ್ನೆ ನೋಡೋದಾದ್ರೆ ರಾಜ್ಯ ರಾಜಕೀಯದ ಅರ್ಥ ಅಂತಕ್ಕಂಥದ್ದು ಇದು ಫಿಕ್ಸ್ ಆಗಿ ಬರುವಂಥ ಕ್ವಶನ್ ಆಗಿರ್ತೈತಿ. ಇಲ್ಲೇನಪ್ಪ ಅಂತಂದ್ರೆ ಅದರ ಅರ್ಥ ಒಂದು ಮಾರ್ಕ್ಸಿಗೆ ಕೇಳಿದ್ರಪ್ಪ ಅಂತಂದ್ರೆ ನಿರ್ದಿಷ್ಟ ಭೂಪ್ರದೇಶದಲ್ಲಿ ಕಾನೂನಿಗೋಸ್ಕರವಾಗಿ ರಾಜಕೀಯವಾಗಿ ಸಂಘಟಿತಗೊಂಡಂತಹ ಒಂದು ಜನರ ಸಮೂಹವನ್ನು ನಾವು ಏನಂತೀವಿ ರಾಜ್ಯಶಾಸ್ತ್ರದಲ್ಲಿ ನಾವು ರಾಜ್ಯ ಅಂತಕ್ಕಂಥದ್ದು ಕರಿತೇವೆ ಅಂತಕ್ಕಂಥ ಇದೊಂದು ಒಂದು ಮಾರ್ಕ್ಸಿಗೆ ಬರುವಂಥ ಕ್ವಶನ್ ಫಿಕ್ಸ್ ಇರ್ತೈತಿ. ಇನ್ನೇನಪ್ಪ ಅಂತಂದ್ರೆ 10 ಅಥವಾ 15 ಅಂಕಕ್ಕೆ ನೋಡೋದಂದ್ರೆ ಎರಡನೇ ಪ್ರಶ್ನೆ ನೋಡ್ರಿ, ಭಾರತದಲ್ಲಿ ರಾಜ್ಯ ರಾಜಕೀಯದ ಸ್ವರೂಪ ಅಂತಕ್ಕಂಥದ್ದು ಕ್ವಶನ್ ಇದೆ. ಇಲ್ಲೇನಪ್ಪ ಅಂತ ಈ ಒಂದು ಕ್ವಶನ್ ಕೇಳಿದ್ರಪ್ಪ ಅಂತಂದ್ರೆ ಇಲ್ಲಿ ಏನು ಮಾಡ್ಬೇಕಂದ್ರೆ ಮೊದಲನೇದಾಗಿ ನೀವು ಅದರ ಅರ್ಥ ಬರೀಬೇಕು. ಅದಾದ ಬಳಿಕ ಅದ್ರ ಫಸ್ಟ್ ಏನಂದ್ರೆ ಪೀಟಿಗೆ ಹಾಕಿಸಿಂದ್ರೆ ಅದರ ಪೀಟಿಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟು ಕೆಳಗಡೆ ಅದರ ಅರ್ಥ ಅಂತಕ್ಕಂಥದ್ದು ಬರೆದು ಅದು ಯಾವುದೇ ಹತ್ತಿರ ಅದರ ಸ್ವರೂಪ ಎಷ್ಟು ಇದಾವಪ್ಪ ನೋಡಿಕೊಂಡು ಸ್ಟಾರ್ ಹಾಕೊಂತ ಹೋಗಿ ನೀವು ಬರೆದ್ರಪ್ಪ ಅಂತಂದ್ರೆ ನಿಮಗೆ ಫಿಕ್ಸ್ ಆಗಿ ಬರುವಂಥ ಕ್ವಶನ್ಗಳು ಅಂದ್ರೆ ನಿಮ್ಮ ಆನ್ಸರ್ಸ್ ನಿಮಗೆ ಅಂಕಗಳು ಹೆಚ್ಚಾಗಿ ದೊರೆತಿರ್ತಾವೆ. ಮೊದಲೇನಂದ್ರೆ ಸ್ವರೂಪವನ್ನೇ ಸ್ವರೂಪ ಸ್ವಾತಂತ್ರ್ಯೋತ್ತರ ಪರಿಕಲ್ಪನೆ ಅಂತಕ್ಕಂಥದ್ದು. 2 ಏಕರೂಪತೆಯ ಕೊರತೆ. 3 ಕಾಂಗ್ರೆಸ್ ವಿರೋಧದ ಫಲ. 4 ಸಾಂಸ್ಕೃತಿಕ ಅಂಶಗಳ ತಳಹದಿ. 5 ಭಿನ್ನಮತದ ಬೆಂಬಲ. 6 ಅಂತಾರಾಜ್ಯ ವಿವಾದಗಳ ಪ್ರಭಾವ. ಇವೇನು 6 ಪಾಯಿಂಟ್ ಏನಪ್ಪ ಅಂತಂದ್ರೆ ನೀವು ಬರೆದ್ರೆ ಅಂದ್ರೆ ಕೆಳಗೆ ಏನಪ್ಪ ಅಂತಂದ್ರೆ ಕನ್ಕ್ಲೂಷನ್ ಅಂದರೆ ಉಪಸಂಹಾರ ಅಂತಕ್ಕಂಥದ್ದು ಹಾಕಿ ಅದ್ರ ಬಗ್ಗೆ ಟೋಟಲಾಗಿ ಬರೆದ್ರಪ್ಪ ಅಂತಂದ್ರೆ 10 ಅಂಕ ನೀವು ಕೇಳೋದಾದಲ್ಲಪ್ಪ ಅಂತಂದ್ರೆ ನಿಮಗೆ 9 ಅಥವಾ 10 ಅಂಕ ನಿಮಗೆ ಸರಿಯಾದ ರೀತಿಯಿಂದ ಫಿಕ್ಸ್ ಆಗಿ ದೊರೆತಿರ್ತೈತಿ. ಇನ್ನು ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ ಮೂರನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಭಾರತದಲ್ಲಿ ರಾಜ್ಯ ರಾಜಕೀಯದ ಮಹತ್ವ ಅಂತಕ್ಕಂಥದ್ದು ಹೇಳ್ತಾರೆ. ಇಲ್ಲಿ ಭಾರತದಲ್ಲಿ ರಾಜ್ಯ ರಾಜಕೀಯದ ಮಹತ್ವ ಅಂತಕ್ಕಂಥದ್ದು ಕೇಳಿದ್ರಪ್ಪ ಅಂತಂದ್ರೆ ಮೊದಲೇನಂದ್ರೆ ನೀವು ಪೀಠಿಗೆನೇ ಹಾಕ್ಬೇಕಾ, ಅದಾದ ಬಳಿಕ ಅರ್ಥನೂ ಬರೀಬೇಕಾ, ಅದಾದ ಬಳಿಕ ಏನಂದ್ರೆ ಮಹತ್ವಕ್ಕೆ ಇರ್ತಾರೆ. ಮಹತ್ವ ಅಂತಕ್ಕಂಥದ್ದು ಹಾಕಿ ಅಲ್ಲೇನು ಬರೀತೀರಪ್ಪ ಅಂತಂದ್ರೆ ಅದರ ಮಹತ್ವ ಯಾವ ರೀತಿ ಇದೆಯಾ ಅಂತಕ್ಕಂಥದ್ದು ನೋಡಿದ್ರೆ ಮೊದಲನೇದಾಗಿ ಏನಂದ್ರೆ ಅಧಿಕಾರ ವಿಕೇಂದ್ರೀಕರಣಕ್ಕೆ ಪೂರಕ. 2 ಸರ್ವರ ಪ್ರಾತಿನಿಧ್ಯಕ್ಕೆ ಆಸ್ಪದ. 3 ನೀತಿಗಳ ಪರಿಣಾಮಕಾರಿ ಅನುಷ್ಠಾನ. 4 ಆರ್ಥಿಕ ಅಭಿವೃದ್ಧಿಗೆ ಪ್ರಯತ್ನ. ನೆಕ್ಸ್ಟ್ ಸಾಂಸ್ಕೃತಿಕ ವೈವಿಧ್ಯತೆಗೆ ಆದ್ಯತೆ. ನೆಕ್ಸ್ಟ್ ಕಲ್ಯಾಣ ರಾಜ್ಯದ ಸ್ಥಾಪನೆ. ರಾಷ್ಟ್ರೀಯ ಭದ್ರತೆಗೆ ಸಹಕಾರಿ. ಸಂಪನ್ಮೂಲಗಳ ಸುಸ್ಥಿರ ಬಳಕೆ. ಅಂತಾರಾಜ್ಯ ಸಂಬಂಧಗಳ ಸುಧಾರಣೆ. ಸಹಕಾರಯುತ ಸಂಯುಕ್ತ ವ್ಯವಸ್ಥೆಯ ನೆರವು. ಇವಷ್ಟು ಪಾಯಿಂಟ್ ಏನಪ್ಪ ಅಂತಂದ್ರೆ 15 ಅಂಕದ ಕ್ವಶನ್ಗೆ ಇದು ಕೇಳುವಂಥ ಪ್ರಶ್ನೆ ಆಗಿರ್ತದೆ. ಇಲ್ಲೇನಂದ್ರೆ ಈ ಪಾಯಿಂಟ್ಗಳು ಹಾಕೊಂಡಪ್ಪ ಅಂತಂದ್ರೆ ನಿಮಗೆ ಬೇಕಾದ ರೀತಿಯಂಥ ವಿವರಣೆ ನೀವು ಸರಿಯಾದ ರೀತಿಯಂಥ 1-2-3 ಲೈನ್ ಬರೆದ್ರಪ್ಪ ಅಂತಂದ್ರೆ ನಿಮ್ಗೆ 15 ಅಂಕ ನಿಮಗೆ ಇಲ್ಲಿ ಫಿಕ್ಸ್ ಆಗಿ ದೊರೆಯುವಂಥದ್ದು ಹೆಚ್ಚಾಗಿರ್ತೈತಿ. 4ನೇ ಕ್ವಶನ್ ಇಲ್ಲೇನಂದ್ರೆ ಮೈಸೂರಿನ ದೇಶೀಯ ಸಂಸ್ಥಾನದಲ್ಲಿ ಶಾಸಕಾಂಗದ ವಿಕಾಸ ಅಂತಕ್ಕಂಥ ನಿಮ್ಗೆ ಕೇಳಿದ್ರಂದ್ರೆ ಇಲ್ಲಿ ಕೂಡ ಏನಂದ್ರೆ ಮೊದಲನೇದಾಗಿ ನೀವು ಪೀಟಿಗೆ ಹಾಕ್ಬೇಕಾ, ಅದ್ರ ಬಗ್ಗೆ ದೇಶೀಯ ಸಂಸ್ಥಾನದ ಬಗ್ಗೆ ಸ್ವಲ್ಪ ಅರ್ಥದಲ್ಲಿ ಬರೀಬೇಕು. ಮುಂದೆ ಏನಪ್ಪ ಅಂತಂದ್ರೆ ವಿಕಾಸ ಯಾವ ರೀತಿ ಆಯಿತು ಅಂತಕ್ಕಂಥ ನೋಡಿದ್ರೆ ಪಾಯಿಂಟ್ ಹಾಕಿರಂದ್ರೆ ಮೊದಲೇದು ಪ್ರಜಾಪ್ರತಿನಿಧಿ ಸಭೆಯ ಸ್ಥಾಪನೆ ಅಂತಕ್ಕಂಥದ್ದು. 2 ಶಾಸನ ಪರಿಷತ್ತಿನ ಸ್ಥಾಪನೆ. 3 1923ರ ಶಾಸಕಾಂಗದ ಸುಧಾರಣೆ. ಇನ್ನು KR ಶ್ರೀನಿವಾಸ್ ಅಯ್ಯಂಗಾರ್ ಅವರ ಸಮಿತಿ. 1940ರ ಮೈಸೂರು ಸರ್ಕಾರದ ಕಾಯ್ದೆ. ಇನ್ನು ಪ್ರಜಾಪ್ರತಿನಿಧಿ ಸಭೆ ಮತ್ತು ಶಾಸನ ಪರಿಷತ್ತುಗಳ ರದ್ದತಿ. ಇನ್ನು ಭಾರತ ಸಂವಿಧಾನದ ಮೈಸೂರು ಶಾಸಕಾಂಗ. ಇವು ಏನಪ್ಪ ಅಂತಂದ್ರೆ 7 ಪಾಯಿಂಟ್ ಏನಂದ್ರೆ ಈ ಒಂದು ಮೈಸೂರು ದೇಶೀಯ ಸಂಸ್ಥಾನದಲ್ಲಿ ಬರ್ತಕ್ಕಂಥ ಶಾಸಕಾಂಗದ ವಿಕಾಸದ ಬಗ್ಗೆ ಏನಂದ್ರೆ ಪಾಯಿಂಟ್ಗಳಾಗಿರ್ತಾವೆ. ಇವು ಸ್ಟಾರ್ ಹಾಕಿ ನೀವೇನು ಬರೆದ್ರಪ್ಪ ಅಂತಂದ್ರೆ ಮುಂದೆ ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಟ್ಟಿದೆ, ಅದಲ್ಲಿ ನಿಮ್ಗೆ 10 15 ಅಂಕಗಳು ನಿಮ್ಗೆ ದೊರೀತಾವೆ. ಇನ್ನು 5ನೇ ಪ್ರಶ್ನೆ ಮೈಸೂರು ಪ್ರಜಾಪ್ರತಿನಿಧಿಯ ಸಭೆ. ಮೈಸೂರು ಪ್ರಜಾಪ್ರತಿನಿಧಿಯ ಸಭೆಯಲ್ಲಿ ಏನಪ್ಪ ಅಂತಂದ್ರೆ ಅಲ್ಲಿ ಕೂಡ ಏನಂದ್ರೆ ಮೊದಲನೇದಾಗಿ ಗಾತ್ರ, 2 ಚುನಾವಣಾ ವಿಧಾನ,
3 ಅರ್ಹತೆಗಳು, 4 ಅಧಿಕಾರದ ಅವಧಿ, 5 ಅಧಿವೇಶನ, 6 ಅಧ್ಯಕ್ಷ ಮತ್ತು ಅಧಿಕಾರದ ಕಾರ್ಯಗಳು, ಕೊನೆಯದಾಗಿ ಉಪಸಂಹಾರ. ಇಷ್ಟು ಹಾಕಿ ಬರೆದಿದ್ಯಾದಲ್ಲಿ ನಿಮಗೆ 10 ಅಂಕಗಳು ದೊರೆತವೆ. ಏನೇನಪ್ಪ ಅಂತಂದ್ರೆ 6ನೆಯ ಪ್ರಶ್ನೆ, ಕರ್ನಾಟಕದ ಏಕೀಕರಣಕ್ಕೆ ಕಾರಣವಾದಂತಹ ಅಂಶಗಳು ಅಂತಕ್ಕಂಥ ನಿಮ್ಮ ಪ್ರಶ್ನೆ ಕೇಳಿದ್ಯಾದಲ್ಲಿ ಅಲ್ಲೇನಪ್ಪ ಅಂತಂದ್ರೆ ನೀವು ಮೊದಲನೇದಾಗಿ ಕನ್ನಡ ಪತ್ರಿಕೆಗಳ ಪ್ರಕಟಣೆ, ನಾಯಕರ ಪ್ರಜ್ಞಾಪೂರ್ವಕವಾದಂತಹ ಪ್ರಯತ್ನಗಳು, ಸಂಘ ಸಂಸ್ಥೆಗಳ ಸ್ಥಾಪನೆ, ಕನ್ನಡ ಗೀತೆಗಳ ಪ್ರಭಾವ, ಭಾಷಾಧಾರಿತ ರಾಜ್ಯ ರಚನೆಗೆ ದೊರೆತ ಬೆಂಬಲ, ಕನ್ನಡ ಭಾಷಿಕರ ಪರಿಸ್ಥಿತಿ, ಸಂವಿಧಾನಾತ್ಮಕತ ತಿದ್ದುಪಡಿ ಅಂತಕ್ಕಂಥ ಈ ಒಂದಿಷ್ಟು ಪಾಯಿಂಟ್ ಹಾಕಿ ಏನಪ್ಪ ಅಂತಂದ್ರೆ ಈ ಕಾರಣವಾದಂಥ ಅಂಶಗಳನ್ನು ನೀವು ವಿವರಣೆ ಕೊಟ್ಟಿದೆಯಾದಲ್ಲಿ ನಿಮಗೆ ಸರಿಯಾದ ಅಂಕಗಳು ಫಿಕ್ಸ್ ಆಗಿ ದೊರೀತಾವೆ. ಇನ್ನು 7ನೆಯ ಪ್ರಶ್ನೆ, ಕರ್ನಾಟಕ ಏಕೀಕರಣದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪಾತ್ರ ಅಂತಕ್ಕಂಥದ್ದು. ಇಲ್ಲೇನಾದ್ರೆ ಮೊದಲನೇ ಪಾಯಿಂಟ್, ಕನ್ನಡ ಪರವಾದ ಉದ್ದೇಶಗಳು, ಪತ್ರಿಕೆಗಳ ಪ್ರಕಟಣೆ, ಪುಸ್ತಕಗಳ ಪ್ರಕಟಣೆ, ನಾಡ ಹಬ್ಬಕ್ಕೆ ಚಾಲನೆ, ಸಾಂಸ್ಕೃತಿಕ ಚಟುವಟಿಕೆಗಳ ವಿಸ್ತರಣೆ, ವಿವಿಧ ಗೊತ್ತುವಳಿಗಳ ಅಂಗೀಕಾರ, ಕೊನೆಯದಾಗಿ ಉಪಸಂಹಾರ. ಇಷ್ಟು ಏನಂದ್ರೆ ಕರ್ನಾಟಕ ಏಕೀಕರಣದ ಚಳವಳಿಯಲ್ಲಿ ಬರ್ತಕ್ಕಂಥ ವಿದ್ಯಾವರ್ಧಕ ಸಂಘದ ಪಾತ್ರಗಳು. ಇನ್ನು 8ನೆಯ ಪ್ರಶ್ನೆ, ಕರ್ನಾಟಕತ್ವಕ್ಕೆ ಆಲೂರು ವೆಂಕಟರಾಯರವರ ಕೊಡುಗೆ ಯಾವ ರೀತಿ ಇದೆ ಅಂತಕ್ಕಂಥ ನೋಡಿದ್ರೆ ಮೊದಲನೇದಾಗಿ ಕರ್ನಾಟಕದ ಗತವೈಭವದ ಮನವರಿಕೆಗೆ ಪ್ರಯತ್ನ, ರಾಷ್ಟ್ರೀಯ ಶಾಲೆಗಳ ಸ್ಥಾಪನೆ, ಕರ್ನಾಟಕದ ಏಕೀಕರಣ ಹೋರಾಟಕ್ಕೆ ಬೆಂಬಲ, ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆಗೆ ಪ್ರೇರಣೆ, ಸಾಹಿತ್ಯ ಸೇವೆಗೆ ಪ್ರಯತ್ನ, ಸಂಶೋಧನೆಗಳಿಗೆ ಒಲವು, ಇನ್ನೇನಂದ್ರೆ ಕೊನೆಯದಾಗಿ ಉಪಸಂಹಾರ. ನಾ ಇಷ್ಟು ಏನು ಹೇಳೇನಪ್ಪ ಅಂತಂದ್ರೆ ಇದರಲ್ಲಿ ಏನಂದ್ರೆ ನೀವು ಅಷ್ಟು ಕೊಟ್ಟು ಪಾಯಿಂಟ್ ಹಾಕಿ ಏನಪ್ಪ ಅಂತಂದ್ರೆ ಬರೆದು ಅದ್ರ ಬಗ್ಗೆ ಸ್ವಲ್ಪ ನೀವು ವಿವರಣೆ ನೀವು ಸರಿಯಾದ ರೀತಿಯಾಗಿ ಕೊಟ್ಟಿದ್ದೀಯಾದಲ್ಲಿ ಏನಪ್ಪ ಅಂತಂದ್ರೆ ನಿಮಗೆ 10 ಅಂಕದಾದರೂ ಕೇಳಿ, 15 ಅಂಕದಾದರೂ ಕೇಳಿ, ಅಥವಾ 5 ಅಂಕದಾದರೂ ಕೇಳಿದ್ರೆ ನಿಮಗೆ ನಿಮ್ಮ ಫಿಕ್ಸ್ ಆಗಿ ಕ್ವಶನ್ಗಳಿಗೆ ಆನ್ಸರ್ ಏನಪ್ಪ ಅಂತಂದ್ರೆ ಬರೆದ್ರಿ ಅದ್ರ ಬಗ್ಗೆ ನಿಮಗೆ ಅಂಕಗಳು ಸರಿಯಾದ ರೀತಿ ಅಂತ ದೊರೀತಾವೆ. ಇಷ್ಟೇನಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ. ಇದೇ ರೀತಿ ಪ್ರತಿದಿನ ವಿಡಿಯೋಗ ನೋಡ್ಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಪ್ರೆಸ್ ಮಾಡಿ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕೋ ವಿಡಿಯೋಗ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ, BA 5ನೇ ಸೆಮಿಸ್ಟರ್ದು ಯಾವುದಾದ್ರೂ ನೋಟ್ಸ್ಗಳು PDF ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಆ್ಯಂಡ್ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೇವೆ, ಅಲ್ಲಿ ಹೋಗಿ ಜಾಯ್ನ್ ಆಗಿದ್ರಪ್ಪ ಅಂತಂದ್ರೆ ನಮಗೆ ಬೇಕಾಗೋ ನೋಟ್ಸ್ಗಳು ದೊರೀತಾವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.